ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಅಕ್ಟೋಬರ್ 12, 1989 ಬ್ರೆಜಿಲಿಯನ್ ಏರ್ಪೋರ್ಟ್ನಲ್ಲಿ ಒಂದು ಫ್ಲೈಟ್ ಆಕಸ್ಮಿಕವಾಗಿ ಯಾವುದೇ ಮುನ್ಸೂಚನೆ ಕೊಡದೆ ಲ್ಯಾಂಡ್ ಆಯಿತು. ಆ ಫ್ಲೈಟ್ ಲ್ಯಾಂಡ್ ಆದ್ಮೇಲೆ ಅದರ ಹತ್ತಿರ ಹೋಗಿ ನೋಡಿದ ಏರ್ಪೋರ್ಟ್ ಸಿಬ್ಬಂದಿ ದಂಗಾಗಿ ಹೋಗ್ತಾರೆ. ಅದು ನೋಡಲು ತುಂಬಾ ಹೊಸದಾದ ವಿಮಾನವಾಗಿತ್ತು. ಆದರೆ ಅದರ ಮೇಲಿನ ಹೆಸರು ನೋಡಿ ಅಲ್ಲಿದ್ದವರು ಅಚ್ಚರಿಗೊಂಡಿದ್ರು. ಅದು ಸೆಂಟಿಯಾಗೋ ಏರ್ಲೈನ್ಸ್ಗೆ ಸೇರಿದ್ದ ವಿಮಾನವಾಗಿತ್ತು. ಅಚ್ಚರಿ ಯಾಕಂದ್ರೆ ಆ ಕಂಪನಿ ಮುಚ್ಚಿ ಹೋಗಿಯೇ 33 ವರ್ಷಗಳಾಗಿತ್ತು. ಇನ್ನು ಆ ಲ್ಯಾಂಡ್ ಆದ ವಿಮಾನ ಸುಮಾರು 35 ವರ್ಷಗಳ ಹಿಂದೆ ಕಾಣೆಯಾಗಿತ್ತು. ಇದೆಲ್ಲವನ್ನ ನೋಡಿದ ಏರ್ಪೋರ್ಟ್ ಸಿಬ್ಬಂದಿ ದಂಗು ಬಡಿದು ನಿಂತಿದ್ರು. ಅಷ್ಟಕ್ಕೂ ವಿಮಾನ 35 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದು ಹೇಗೆ? 35 ವರ್ಷಗಳ ಬಳಿಕ ಲ್ಯಾಂಡ್ ಆದ ವಿಮಾನದಲ್ಲಿದ್ದವರ ಸ್ಥಿತಿ ಏನಾಗಿತ್ತು? ಜಗತ್ತಿನಲ್ಲಿ ನಡೆದ ಇಂತಹ ಇನ್ನೂ ಅನೇಕ ವಿಮಾನಗಳ ಕುರಿತು ಒಂದಷ್ಟು ಸೋಜಿಗದ ಸಂಗತಿಗಳನ್ನ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆ ರಹಸ್ಯಗಳನ್ನ ಇಂದಿಗೂ ಯಾರಿಗೂ ಭೇದಿಸಲು ಸಾಧ್ಯವಾಗಿಲ್ಲ ಅನ್ನೋದೇ ನಿಜಕ್ಕೂ ರೋಚಕ ಅಧ್ಯಾಯ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ಘಟನೆಗಳು ನಡೆದದ್ದು ಯಾವಾಗ, ಅಲ್ಲಿ ನಡೆದದ್ದಾದ್ರೂ ಏನು ಅನ್ನೋದನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 1954 ಸೆಪ್ಟೆಂಬರ್ 4ನೇ ತಾರೀಕು ಸೆಂಟಿಯಾಗೋ 513 ವಿಮಾನ ತನ್ನ 88 ಪ್ರಯಾಣಿಕರು ಸೇರಿ ಒಟ್ಟು 92 ಜನರೊಂದಿಗೆ ವೆಸ್ಟ್ ಜರ್ಮನಿಯಿಂದ ಬ್ರೆಜಿಲ್ ಕಡೆಗೆ ಹಾರಿತ್ತು. ಈ ಪ್ರಯಾಣ ಸುಮಾರು 18 ಗಂಟೆಗಳಾಗಿತ್ತು. ಆದರೆ ಆಕಾಶಕ್ಕೆ ಹಾರಿದ ಕೆಲವೇ ಗಂಟೆಗಳಲ್ಲಿ ಅಟ್ಲಾಂಟಿಕ್ ಸಾಗರದ ಮೇಲೆ ಹಾರುತ್ತಿದ್ದಾಗ ಈ ವಿಮಾನ ರೇಡಿಯೋ ಕಾಂಟ್ಯಾಕ್ಟ್ನಿಂದ ತಪ್ಪಿಸಿಕೊಳ್ತು. ಎಟಿಸಿಯಿಂದ ಕಾಂಟ್ಯಾಕ್ಟ್ ಕಳೆದುಕೊಂಡ ಈ ವಿಮಾನ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸಾಗರದ ಆಳದವರೆಗೂ ಹುಡುಕಾಟ ನಡೆಸಿದ್ರೂ ವಿಮಾನದ ಸುಳಿವು ಮಾತ್ರ ಪತ್ತೆಯಾಗಿಲ್ಲ. ದಿನಗಳು ಉರುಳ್ತಾ ಹೋದವು, ವರ್ಷಗಳು ಅಳಿದು ಹೋದ್ರೂ ವಿಮಾನ ಇರಲಿ, ಅದರ ಅವಶೇಷಗಳು ಕೂಡ ಪತ್ತೆಯಾಗಿಲ್ಲ. ಕೆಲವು ವರ್ಷಗಳು ಕಳೆದ ಮೇಲೆ ಆ ವಿಮಾನದ ಹುಡುಕಾಟವೇ ನಿಲ್ಲಿಸಲಾಯಿತು. ಆದರೆ 35 ವರ್ಷಗಳ ಬಳಿಕ ಅಂದರೆ 12ನೇ ಅಕ್ಟೋಬರ್ 1989ರಂದು ಯಾರೂ ಕೂಡ ಊಹಿಸದ ಘಟನೆಯೊಂದು ನಡೆದು ಹೋಯಿತು. ಆ ದಿನ ಬ್ರೆಜಿಲ್ನ ಎಟಿಸಿ ಸಿಬ್ಬಂದಿಗೆ ಅಪರಿಚಿತ ವಿಮಾನವೊಂದು ರನ್ವೇನಲ್ಲಿ ಇಳಿಯುತ್ತಿರುವುದು ಕಾಣಿಸುತ್ತೆ. ಈ ವಿಮಾನ ಎಟಿಸಿಯಿಂದ ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ಯಾವುದೇ ಅಪ್ಪಣೆ ಪಡೆಯದೆ ಅಥವಾ ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ರನ್ವೇನಲ್ಲಿ ಇಳಿಯತೊಡಗಿತ್ತು. ಎಟಿಸಿಯವರು ಆ ವಿಮಾನದವರಿಗೆ ಸಂಪರ್ಕಿಸಲು ಎಷ್ಟೇ ಪ್ರಯತ್ನಿಸಿದರೂ ಏನೂ ಪ್ರಯೋಜನವಾಗಿಲ್ಲ. ಆ ವಿಮಾನದ ಪೈಲಟ್ ಯಾವುದೇ ರಿಪ್ಲೈ ಕೊಡಲು ಹೋಗಲಿಲ್ಲ. ನೋಡುತ್ತಾ ವಿಮಾನ ರನ್ವೇನಲ್ಲಿ ಇಳಿಯುತ್ತಲೇ ಹೋಯಿತು. ಇರಲಿ ಅಂತ ಸಿಬ್ಬಂದಿ ಕೂಡ ಅದು ಯಾವ ವಿಮಾನ ಅಂತ ಕಣ್ಣು ಅಗಲಿಸಿ ನೋಡಲು ಮುಂದಾದ್ರು. ಎಟಿಸಿಯ ಯಾವುದೇ ಸಹಾಯವನ್ನು ಪಡೆಯದೆ ವಿಮಾನ ಕೊನೆಗೂ ಸೇಫ್ ಆಗಿ ಲ್ಯಾಂಡ್ ಆಗಿ ಹೋಯಿತು. ಆ ಫ್ಲೈಟ್ ಎಷ್ಟು ನಿಖರವಾಗಿ ಲ್ಯಾಂಡ್ ಆಯಿತು ಅಂದರೆ ಅದು ನಿಜಕ್ಕೂ ಭಾರಿ ಸ್ಕಿಲ್ ಇರುವ ಪೈಲಟ್ಗಳೇ ಈ ವಿಮಾನ ಲ್ಯಾಂಡ್ ಮಾಡಿರಬಹುದು ಅಂತ ಅನಿಸಿತು. ಆದರೆ ಗ್ರೌಂಡ್ ಸಿಬ್ಬಂದಿ ವಿಮಾನದ ಮೇಲೆ ಬರೆದಿದ್ದ ಹೆಸರು ನೋಡಿ ಅವಕ್ಕಾಗಿ ನಿಂತು ಬಿಟ್ರು. ಅದು ಸೆಂಟಿಯಾಗೋ ಫ್ಲೈಟ್ 513 ಅಂದರೆ 35 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಅದೇ ಸೆಂಟಿಯಾಗೋ ಫ್ಲೈಟ್ 513 35 ವರ್ಷಗಳ ಬಳಿಕ ಬ್ರೆಜಿಲಿಯನ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು. ಹೀಗೆ ಲ್ಯಾಂಡ್ ಆದ ವಿಮಾನದ ಬಾಗಿಲು ತೆರೆದು ಒಳಗೆ ನೋಡಿದ ಏರ್ಪೋರ್ಟ್ ಸಿಬ್ಬಂದಿ ತಬ್ಬಿಬ್ಬುಗೊಂಡಿದ್ರು. ವಿಮಾನದ ಪ್ರತಿ ಸೀಟ್ ಮೇಲೂ ಒಂದೊಂದು ಅಸ್ಥಿಪಂಜರ ಬಿದ್ದಿತ್ತು. ಅಲ್ಲಿನ ಸ್ಥಿತಿ ತುಂಬಾ ಭಯಾನಕವಾಗಿತ್ತು. ಯಾಕಂದ್ರೆ ಪ್ರಯಾಣಿಕರ ಜೊತೆ ಆ ವಿಮಾನದ ಪೈಲಟ್ ಸೀಟ್ ಮೇಲೂ ಕೂಡ ಒಂದು ಅಸ್ಥಿಪಂಜರವಿತ್ತು. ಆ ಪೈಲಟ್ನ 2 ಕೈಗಳು ವಿಮಾನದ ಕಂಟ್ರೋಲ್ಸ್ ಬಟನ್ಗಳ ಮೇಲೆ ಇತ್ತು. ಈ ಎಲ್ಲ ದೃಶ್ಯ ನೋಡಿದ ಏರ್ಪೋರ್ಟ್ ಸಿಬ್ಬಂದಿ ಹೌಹಾರಿ ಹೋಗಿದ್ರು. ಹೊರಗಡೆಯಿಂದ ನೋಡಿದ್ರೆ ವಿಮಾನ ಹೊಸದಾಗೆ ಇದೆ ಅಂದ್ರೆ ಈಗಷ್ಟೇ ಬಣ್ಣ ಬಳಿದಿದ್ದಾರೇನೋ ಎಂಬಂತೆ ಇತ್ತು. ಆದ್ರೆ ಒಳಗಡೆ ಮಾತ್ರ ಎಲ್ಲವೂ ಭಯಾನಕ. ಹಾಗಿದ್ರೆ ಈ ವಿಮಾನ 35 ವರ್ಷಗಳಿಂದ ಎಲ್ಲಿತ್ತು? ಅಷ್ಟು ವರ್ಷಗಳ ಬಳಿಕ ಇದು ಲ್ಯಾಂಡ್ ಆಗಿದ್ದಾದ್ರೂ ಹೇಗೆ? ಅದು ಕೂಡ ಒಬ್ಬ ಪೈಲಟ್ ಕೂಡ ಇಲ್ಲದೆ ಈ ವಿಮಾನ ಲ್ಯಾಂಡ್ ಆಗಿತ್ತು ಇಡೀ ಜಗತ್ತಿನ ಗಮನ ಸೆಳೆಯಿತು. ವಿಶ್ವದ ಪ್ರಸಿದ್ಧ ಪತ್ರಿಕೆಗಳು ಈ ಬಗ್ಗೆ ಪುಂಖಾನುಪುಂಖವಾಗಿ ಬರೆದವು. ಆದರೆ ಇವತ್ತಿಗೂ ಇದರ ರಹಸ್ಯ ಮಾತ್ರ ಹೊರಬರಲೇ ಇಲ್ಲ. ಇದು ಇವತ್ತಿಗೂ ಒಂದು ದೊಡ್ಡ ಮಿಸ್ಟರಿಯಾಗಿಯೇ ಉಳಿದುಕೊಂಡಿದೆ. ಇನ್ನು ಎರಡನೇ ಮಿಸ್ಟೀರಿಯಸ್ ಘಟನೆ ಅಂದರೆ ಅದು ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆದ ವಿಚಿತ್ರ ಪ್ರಸಂಗ. ಅದು 1945 ಡಿಸೆಂಬರ್ 5 ಮಧ್ಯಾಹ್ನ 2:10 ಅಮೆರಿಕ ನೌಕಾಪಡೆಯ 5 ಟಾರ್ಪಿಡೋ ಬಾಂಬರ್ ವಿಮಾನಗಳು ಫ್ಲೋರಿಡಾದಿಂದ ಟೇಕ್ ಆಫ್ ಆಗ್ತವೆ. ಇದು ಡೈಲಿ ರೊಟೀನ್ನ 3 ಗಂಟೆಗಳ ಕಾಲ ನಡೆಸುವ ಫ್ಲೈಟ್ ಹಾರಾಟ ಆಗಿತ್ತು. ಫ್ಲೈಟ್ 19 ಎಂಬ ವಿಮಾನದಲ್ಲಿ 14 ಜನ ಸಿಬ್ಬಂದಿ ಇದ್ರು.
ಲೆಫ್ಟಿನೆಂಟ್ ಚಾರ್ಲ್ಸ್ ಟೈಲರ್ ಅವರು ಈ ರೆಗ್ಯುಲರ್ ಹಾರಾಟವನ್ನ ಲೀಡ್ ಮಾಡ್ತಿದ್ರು. ಫ್ಲೋರಿಡಾದಿಂದ ನಭಕ್ಕೆ ಚಿಮ್ಮಿತ ಈ 5 ವಿಮಾನಗಳು ಪೂರ್ವ ದಿಕ್ಕಿನೆಡೆಗೆ ಸಾಗ್ತಿದ್ವು. ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ಹವಾಮಾನವು ಅಷ್ಟೇನೂ ಖರಾಬಾಗಿರಲಿಲ್ಲ. ಆದರೆ 2 ಗಂಟೆಗಳ ನಂತರ ಸ್ಕ್ವಾಡ್ರನ್ ಲೀಡರ್ ತಮ್ಮ ವಿಮಾನದ ಕ್ಯಾಂಪಸ್ನಲ್ಲಿ ಏನೋ ಎಡವಟ್ಟಾಗಿದೆ ಅಂತ ತಮ್ಮ ಇತರ ವಿಮಾನದವರಿಗೆ ಮಾಹಿತಿ ನೀಡ್ತಾರೆ. ಅದೇ ವೇಳೆ ಅವರು ತಮ್ಮ ಬಳಿ ಇದ್ದ ಹೆಚ್ಚುವರಿ ಕಂಪಾಸ್ನ ಮೊರೆ ಹೋಗ್ತಾರೆ. ಆದರೆ ಆ ಬ್ಯಾಕಪ್ ಕಂಪಾಸ್ ಕೂಡ ದಿಕ್ಕು ತೋರಿಸಲು ತಡಬಡಾಯಿಸ್ತಿರುತ್ತೆ. ಇಷ್ಟೊತ್ತಿಗಾಗಲೇ ಬಾಕಿ ವಿಮಾನಗಳಿಂದ ಅವರು ದೂರ ಆಗ್ತಿರ್ತಾರೆ. ಇಷ್ಟೊತ್ತಿಗೆ ತಾನು ಎಲ್ಲಿದ್ದೇನೆ ಎಂಬುದೇ ಈ ಫ್ಲೈಟ್ 19ರ ಸಿಬ್ಬಂದಿಗೆ ಗೊತ್ತಾಗುವುದೇ ಇಲ್ಲ. ಅಷ್ಟೊತ್ತಿಗೆ ತಮ್ಮ ರೇಡಿಯೋ ಫೋನ್ನಿಂದ ಮಾತನಾಡುವ ಲೆಫ್ಟಿನೆಂಟ್ ಟೈಲರ್, ನನ್ನ 2 ಕಂಪಾಸ್ಗಳು ಕೆಲಸ ಮಾಡೋದೇ ನಿಲ್ಲಿಸಿವೆ. ಹೀಗಾಗಿ ನಾನು ಎಲ್ಲಿದ್ದೇನೆ ಎಂಬುದು ಗೊತ್ತಾಗ್ತಿಲ್ಲ. ನಾನು ಫ್ಲೋರಿಡಾ ಹಿಂದಿರುಗಲು ಪ್ರಯತ್ನಿಸುತ್ತಿದ್ದೇನೆ. ವಾತಾವರಣ ಕೂಡ ನಿಧಾನಕ್ಕೆ ತನ್ನ ಪರಿಸ್ಥಿತಿ ಬದಲಾಯಿಸುತ್ತಿದೆ ಅಂತ ಹೇಳ್ತಾರೆ. ಆ ಬಳಿಕ ತಮ್ಮ ಜೊತೆಗಿದ್ದ ಇತರ 4 ವಿಮಾನಗಳಿಗೆ ಅವರು ಕಮಾಂಡ್ ಕೊಡ್ತಾರೆ. ತಾವು ಗಲ್ಫ್ ಆಫ್ ಮೆಕ್ಸಿಕೋ ಮೇಲಿದ್ದೀವಿ ಎಂದುಕೊಂಡ ಲೆಫ್ಟಿನೆಂಟ್ ಟೈಲರ್ ತಾವು ವಾಪಸ್ ಆಗಬೇಕು ಅಂದ್ರೆ ಪೂರ್ವದ ಕಡೆಗೆ ಹಾರಬೇಕು ಅಂತ 4 ವಿಮಾನಗಳಿಗೆ ಕಮಾಂಡ್ ಕೊಡ್ತಾರೆ. ಆದರೆ ಕೆಲವು ಸಿಬ್ಬಂದಿಗೆ ನಾವು ಗಲ್ಫ್ ಆಫ್ ಮೆಕ್ಸಿಕೋ ಅಲ್ಲ, ಬದಲಾಗಿ ನಾವು ಪೂರ್ವದಲ್ಲೇ ಇದ್ದೀವಿ, ಹೀಗಾಗಿ ಫ್ಲೋರಿಡೋಗೆ ವಾಪಸ್ ಆಗಬೇಕು ಅಂದ್ರೆ ನಾವು ಪಶ್ಚಿಮಕ್ಕೆ ತಿರುಗಬೇಕು ಅಂತ ಹೇಳ್ತಾರೆ. ಆದರೆ ಈ ಎಲ್ಲ ಗೊಂದಲ ಆಗೋ ಹೊತ್ತಿಗೆ ಸೂರ್ಯ ತನ್ನ ದಿನದ ಅವಧಿ ಮುಗಿಸಿ ಹೊರಟಿರ್ತಾನೆ. ಎಲ್ಲೆಲ್ಲೂ ಕತ್ತಲು. ವಾತಾವರಣ ಬದಲಾಗುತ್ತಾ ಆಗುತ್ತಾ ಸಂಜೆ 7 ಗಂಟೆ ಹೊತ್ತಿಗೆ ಪೂರ್ವ ಕರಾವಳಿಯ ಸುಮಾರು 370 ಕಿಲೋಮೀಟರ್ ದೂರದಲ್ಲಿ ಈ 5 ವಿಮಾನಗಳು ರಾಡರ್ನಿಂದ ನಾಪತ್ತೆಯಾಗ್ತವೆ. ಇವತ್ತಿನ ತನಕ ಕೂಡ ಈ 5 ವಿಮಾನಗಳು ಏನಾದವು, ಅದರೊಳಗಿದ್ದವರ ಜೊತೆ ಏನಾಯಿತು ಅನ್ನೋದು ಈ ದಿನದ ತನಕ ರಹಸ್ಯವಾಗಿಯೇ ಉಳಿದು ಹೋಗಿದೆ. ಈ ಘಟನೆಯ ನಂತರ 13 ಜನರಿದ್ದ ಮತ್ತೊಂದು ಮರೀನರ್ ವಿಮಾನವನ್ನ ಈ 5 ವಿಮಾನಗಳನ್ನು ಹುಡುಕಲು ಕಳುಹಿಸಿಕೊಡಲಾಯಿತು. ಆದರೆ ಆ 5 ವಿಮಾನಗಳಂತೆ ಇದು ಕೂಡ ನಾಪತ್ತೆಯಾಗಿ ಅದರಲ್ಲಿದ್ದವರು ಏನಾದರೂ ಎಂಬುದೇ ಗೊತ್ತಾಗಲಿಲ್ಲ. ಆ ಕಾಲಕ್ಕೆ ಜಗತ್ತಿನ ಅತಿ ದೊಡ್ಡ ಶೋಧ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಈ 2 ವಿಮಾನಗಳು ಏನಾದವು ಅನ್ನೋದೇ ಗೊತ್ತಾಗಿಲ್ಲ. ಹಾಗೆ ನಾಪತ್ತೆಯಾದ ಪ್ರದೇಶಕ್ಕೆ ನಾವು ಇವತ್ತು ಬರ್ಮುಡಾ ಟ್ರಯಾಂಗಲ್ ಅಂತ ಕರಿತೇವೆ. ಇವತ್ತಿಗೂ ಕೂಡ ಈ ಪ್ರದೇಶ ರಹಸ್ಯಮಯವಾಗಿಯೇ ಉಳಿದಿದ್ದು ಸುಮಾರು 100ಕ್ಕೂ ಹೆಚ್ಚು ವಿಮಾನ ಮತ್ತು ಹಡಗುಗಳು ಈ ಪ್ರದೇಶದಲ್ಲೇ ಕಾಣೆಯಾಗಿವೆ. ಇನ್ನೊಂದು ಮಿಸ್ಟೀರಿಯಸ್ ಕತೆ ಅಂದ್ರೆ ಅದು B-47 ಸ್ಟ್ರಾಟೋಜೆಟ್ ವಿಮಾನ ನಾಪತ್ತೆಯಾದ ಬಗ್ಗೆ ಇಲ್ಲಿ ಅತಿ ಭಯಾನಕ ಮತ್ತು ತಲ್ಲಣಗೊಳಿಸಿದ ವಿಷಯ ಅಂದ್ರೆ ಈ ವಿಮಾನ ನ್ಯೂಕ್ಲಿಯರ್ ಬಾಂಬ್ ಜೊತೆಗೆ ನಾಪತ್ತೆಯಾಗಿ ಇಡೀ ಜಗತ್ತಿಗೆ ಭೀತಿ ಹುಟ್ಟಿಸಿತ್ತು. ಅದು 10ನೇ ಮಾರ್ಚ್ 1956 ಆಗಷ್ಟೇ ಪರಿಚಯಿಸಲ್ಪಟ್ಟಿದ್ದ B-47 ಎಂಬ 6 ಎಂಜಿನ್ನ ಟರ್ಬೋ ಪವರ್ ಜೆಟ್ ಅಮೆರಿಕದಿಂದ ಜಗತ್ತಿಗೆ ಪರಿಚಯಿಸಲ್ಪಟ್ಟಿತ್ತು. ಅತಿ ಭಾರವಾದ ಬಾಂಬ್ಗಳನ್ನು ಹೊತ್ತು ಅತಿ ಎತ್ತರದಲ್ಲಿ ಅಂದ್ರೆ ಸುಮಾರು 40,000 ಅಡಿ ಎತ್ತರದಲ್ಲಿ ಈ ಬಾಂಬರ್ ಫ್ಲೈಟ್ ಹಾರಾಟ ನಡೆಸಬಲ್ಲದಾಗಿತ್ತು. ಇದರ ಜೊತೆಗೆ ಈ ಬಾಂಬರ್ ಜೆಟ್ ನ್ಯೂಕ್ಲಿಯರ್ ಬಾಂಬ್ ಕೂಡ ಹೊತ್ತು ಸಾಗಬಲ್ಲದಾಗಿತ್ತು. ಆ ದಿನ ಅಂದ್ರೆ 10ನೇ ಮಾರ್ಚ್ 1956ರಲ್ಲಿ B-47 ಫೈಟರ್ ಜೆಟ್ ಫ್ಲೋರಿಡಾದಿಂದ ಮೊರಾಕೊ ಕಡೆ ತೆರಳಲು ಟೇಕ್ ಆಫ್ ಆಯಿತು. ರಷ್ಯಾದೊಂದಿಗೆ ಅಮೆರಿಕ ಆ ದಿನಗಳಲ್ಲಿ ಭಾರೀ ತಿಕ್ಕಾಟ ನಡೆಸುತ್ತಿದ್ದ ಕಾಲವದು. ಹೀಗಾಗಿ ಫ್ಲೋರಿಡಾದಿಂದ 2 ನ್ಯೂಕ್ಲಿಯರ್ ಕ್ಯಾಪ್ಸುಲ್ಸ್ ಬಾಂಬ್ಗಳನ್ನು ಹೊತ್ತ B-47 ಬಾಂಬರ್ ಫ್ಲೈಟ್ ಸುಮಾರು 7,400 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಹಾರಾಟ ನಡೆಸಬೇಕಿತ್ತು. ಇದಕ್ಕಾಗಿ ಪ್ರಯಾಣದ ಮಧ್ಯೆ ಆಕಾಶದಲ್ಲೇ 2 ಬಾರಿ ರೀಫ್ಯೂಲ್ ಮಾಡಲು ನಿರ್ಧರಿಸಲಾಗಿತ್ತು. ಆಕಾಶದಲ್ಲಿ ಹಾರಾಟ ನಡೆಸುತ್ತಿದ್ದಾಗ ಮೊದಲ ರೀಫಿಲಿಂಗ್ ಯಶಸ್ವಿಯಾಗಿ ನಡೆಯಿತು. ಆದರೆ 2ನೇ ಸಲ ರೀಫಿಲಿಂಗ್ ನಡೆಸುವ ಹೊತ್ತಿಗೆ ಒಂದು ದುರ್ಘಟನೆ ನಡೆದು ಹೋಯಿತು. ಇಂಕ್ ಸ್ಪಾಟ್ 59 ಎಂಬ ಜೆಟ್ ಮೆಡಿಟರೇನಿಯನ್ ಸಮುದ್ರದ ಮೇಲೆ ಸುಮಾರು 21,000 ಅಡಿ ಎತ್ತರದಲ್ಲಿ ಹಾರಾಟ ನಡೆಸುತ್ತಿದ್ದಾಗಲೇ ದಿಢೀರ್ ಅಂತ ರಾಡರ್ನಿಂದ ನಾಪತ್ತೆಯಾಯಿತು. ಅದರಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದ್ದುದರಿಂದ ಎಲ್ಲರಿಗೂ ದಿಗಿಲು ಹತ್ತಿತ್ತು. ವಿಮಾನವನ್ನ ಹುಡುಕಲು ಆರಂಭಿಸಿದರು. ಆದರೆ ಆ ವಿಮಾನ ಯಾವುದೇ ರೇಡಾರ್ ಅಥವಾ ATC ಗಮನಕ್ಕೆ ಬರಲೇ ಇಲ್ಲ. ಅಕಸ್ಮಾತ್ ಆ ವಿಮಾನ ಕ್ರ್ಯಾಶ್ ಆಗಿದ್ರೆ ನ್ಯೂಕ್ಲಿಯರ್ ಬಾಂಬ್ನಿಂದಾಗಿ ಅದು ಸ್ಫೋಟಗೊಳ್ಳಬೇಕಿತ್ತು. ಆದರೆ ಅಲ್ಲಿದ್ದವರು ಅದು ಸ್ಫೋಟಗೊಳ್ಳುವುದಾಗಲಿ ಯಾವುದೇ ಅವಘಡವಾಗಲಿ ಆ ದಿನ ಅವರ ಕಣ್ಣಿಗೆ ಬೀಳಲಿಲ್ಲ. ಎಲ್ಲರ ಎದುರಿಗೆ ನೋಡುತ್ತಿದ್ದಾಗಲೇ ಇಂಕ್ ಸ್ಪಾಟ್ 59 ಎಂಬ ಜೆಟ್ ಎಲ್ಲರ ಕಣ್ಣುಮುಂದೆಯೇ ಕಾಣೆಯಾಗಿ ಹೋಯಿತು. ಅದರೊಂದಿಗೆ ಸುಮಾರು 3.8 ಮೆಗಾಟನ್ನಷ್ಟಿದ್ದ 2 ನ್ಯೂಕ್ಲಿಯರ್ ಕ್ಯಾಪ್ಸಲ್ಸ್ಗಳು ಕೂಡ ನಾಪತ್ತೆಯಾದವು. ಆ ಬಾಂಬ್ಗಳ ಶಕ್ತಿ ಎಷ್ಟಿತ್ತು ಅಂದ್ರೆ ಒಂದು ದೆಹಲಿ ಅಥವಾ ಮುಂಬೈ ನಗರದಷ್ಟು ಪ್ರದೇಶವನ್ನ ಕ್ಷಣ ಮಾತ್ರದಲ್ಲಿ ಇಲ್ಲವಾಗಿಸಿ ಬಿಡಬಹುದಾದಂತಹ ಶಕ್ತಿ ಹೊಂದಿದ್ವು.
ಆದರೆ ಸರ್ಕಾರಿ ದಾಖಲೆಗಳ ಪ್ರಕಾರ ಆ ಜೆಟ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಪತನವಾಯ್ತಂತೆ. ಅದರ ಎಲ್ಲ ಅವಶೇಷಗಳು ಕೂಡ ಅಲ್ಲಿಯೇ ಪತ್ತೆ ಕೂಡ ಆದವು ಅಂತ ಅಫಿಷಿಯಲ್ ಮಾಹಿತಿ ಸಿಕ್ಕಿತ್ತು. ಆದರೆ ಇದುವರೆಗೂ ಆ ವಿಮಾನ ಎಲ್ಲಿದೆ ಯಾರಿಗೂ ಪತ್ತೆಯಾಗಿಲ್ಲ. ಅದರಲ್ಲಿದ್ದ ನ್ಯೂಕ್ಲಿಯರ್ ಬಾಂಬ್ಗಳು ಕೂಡ ಪತ್ತೆಯಾಗಿಲ್ಲ. ಹಾಗಿದ್ರೆ ಆ ಬಾಂಬರ್ ಜೆಟ್ಗೆ ಆಗಿದ್ದಾದ್ರೂ ಏನು? ಇವತ್ತಿಗೂ ಆ 2 ಜೀವಂತ ನ್ಯೂಕ್ಲಿಯರ್ ಬಾಂಬ್ಗಳು ಆ ಮೆಡಿಟರೇನಿಯನ್ ಸಮುದ್ರದಲ್ಲೇ ಬೆಚ್ಚಗೆ ಮಲಗಿಕೊಂಡಿವೆಯಾ, ಅಥವಾ ಆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಕದಿಯಲು ಮಾಡಿದ್ದ ಸಂಚಾಗಿತ್ತ? ಇಂದಿಗೂ ಗೊತ್ತಿಲ್ಲ. ಇದು ಇವತ್ತಿಗೂ ಬಗೆಹರಿಯದ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇವಿಷ್ಟು ಇದುವರೆಗೂ ಬಗೆಹರಿಯದೆ ಉಳಿದಿರುವ ಜಗತ್ತಿನ ಒಂದಷ್ಟು ಮಿಸ್ಟರಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.